ನೀವು ಇಲ್ಲಿ ನೋಡುತ್ತಿರುವ ಈ ಪ್ರದರ್ಶನವನ್ನು ನಾವು ಕೊಡುಕೊಳ್ಳುವವರ ಸಮಾವೇಶ ಅಂತ ಕೂಡ ಕರಿತೇವೆ. ಏನಿದು ಕೊಡುಕೊಳ್ಳುವವರ ಸಮಾವೇಶ ಅಂದರೆ, ಸಾಮಾನ್ಯವಾಗಿ ಎಕ್ಸಿಬಿಷನ್ಗಳಲ್ಲಿ ರೀಟೇಲ್ ಕೊಳ್ಳುವವರು ಬಂದು ಸೀರೆ ಕೊಂಡ್ಕೋತಾರೆ, ಕುಬ್ಸ ಕೊಂಡ್ಕೋತಾರೆ, ಜುಬ್ಬ ಕೊಂಡ್ಕೋತಾರೆ. ಆದರೆ ಇಲ್ಲಿ ಏನಪ್ಪ ಅಂತಂದರೆ, ಈ ವಸ್ತುಗಳನ್ನು ಹೋಲ್ಸೇಲಲ್ಲಿ ಕೊಳ್ಳುವ ಮೇಲ್ದರ್ಜೆಯ ಗ್ರಾಹಕರು, ಅಂದರೆ ಅವರು B2B ಅಂತೀವಿ ಅದನ್ನು, ಬಿಸ್ನೆಸ್ ಟು ಬಿಸ್ನೆಸ್ ಅಂತ, ಆ ರೀತಿಯ ಗ್ರಾಹಕರು ಇವತ್ತಿಲ್ಲಿಗೆ ಬರ್ತಾರೆ. ಅವರು ಇದನ್ನೆಲ್ಲ ನೋಡ್ತಾರೆ. ಅಕಸ್ಮಾತ್ ಅವರು ಮನಸ್ಸು ಮಾಡಿದರೆ ಈ ಬಟ್ಟೆಗಳು, ಅಂದರೆ ನಮ್ಮ ಬಡ ನೇಕಾರ ಮಾಡುವ ಉತ್ಪಾದನೆಯ ಬಟ್ಟೆಗಳು ಜಪಾನ್ನಲ್ಲೋ ಜರ್ಮನಿಯಲ್ಲೋ ಅಥವಾ ನಮ್ಮ ದೊಡ್ಡ ಬ್ರ್ಯಾಂಡ್ಗಳಲ್ಲೋ ಮಾರಾಟ ಆದರೆ ಆಗ ಮಾತ್ರ ಈ ನಮ್ಮ ಬಡ ನೇಕಾರ ಅವನು 2 ಹೊತ್ತು ಊಟ ಮಾಡೋದಕ್ಕೆ ಸಾಧ್ಯ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನೇಕಾರರಿಗೆ ದಿನಕ್ಕೆ 250ರಿಂದ 400 ರೂಪಾಯಿ, 400 ಅಂದರೆ ಬಹಳ ಹೆಚ್ಚು ವರಮಾನ ಸಿಗ್ತಾಯಿದೆ. ಅವರು ಒಂದು ಕೆಟ್ಟ ದರಿದ್ರ ಬಾರ್ನಲ್ಲಿ ಹೋಗಿ ಅಲ್ಲಿ ಬಟ್ಟೆ ಟೇಬಲ್ ಕ್ಲೀನ್ ಮಾಡಿದರೂ 800ರಿಂದ 1000 ರೂಪಾಯಿ ಸಿಗ್ತಿರುವಾಗ, ನಾವು ಹೆಂಗೆ, ಯಾವ ಮುಖ ಇಟ್ಕೊಂಡು ನಾವು ಅಯ್ಯ ನೇಕಾರ, ನೀನು ನೇಕಾರಿಕೆನಲ್ಲಿ ಉಳಿಯಪ್ಪ, ಇದು ಭಾಳ ದೊಡ್ಡ ಸಂಸ್ಕೃತಿ, ದಾಸಿಮಯ್ಯನವ್ರು ಕಟ್ಟಿದ ಧರ್ಮ ಇದು ಅಂತ ಹೇಳಿದರೆ, ಪಾಪ ಧರ್ಮ ನಿಜ, ಬಟ್ ಎಷ್ಟು ದಿವಸ ಅಂತ ಅವ್ರು ಉಪವಾಸ ಇದ್ದು ಧರ್ಮ ನೋಡ್ತಾರೆ. ಈ ಪರಿಸ್ಥಿತಿಯನ್ನು ಎದುರಿಸುವ ಒಂದು ಪ್ರಯತ್ನವಾಗಿ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮಸ್ಕಾರ, ನಾನು ರಮೇಶ್, ಕಾರ್ಯದರ್ಶಿ ಚರ್ಕ. ನವೆಂಬರ್ 7ರಿಂದ 9ರವರೆಗೆ ಬೆಂಗಳೂರು ಚಿತ್ರಕಲಾ ಪರಿಷತ್ತಲ್ಲಿ ನಮ್ಮ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ನೈಸರ್ಗಿಕ ಬಣ್ಣಗಾರಿಕೆ ಪದಾರ್ಥಗಳನ್ನು ಮತ್ತು ಕೈಮಗ್ಗದ ಪದಾರ್ಥಗಳನ್ನು ಬಳಸಿ ಉತ್ಪನ್ನಗಳನ್ನು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಕೈಮಗ್ಗ ಉತ್ಪನ್ನಗಳಿಗೆ ಪ್ರೋತ್ಸಾಹಿಸಿ, ದಯವಿಟ್ಟು ಸಪೋರ್ಟ್ ಮಾಡಿ.